ಇದು ಬ್ರೆಡ್ ಬೋಂಡ ಮಾಡೋದು ರೆಸಿಪಿ ಏನಂದರೆ ಒಗ್ಗರಣೆ ಹಾಕಬೇಕು. ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಉದ್ದಿನಬೇಳೆ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಅದು ತಾಳ್ಸಿದ್ಮೇಲೆ ಈಗ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಮೆಣಸಿನ್ಕಾಯಿ ಹಾಕಿದ್ನಲ್ಲ ಇದು ಆಲೂ ಕರಿ ರೀ. ಇದೇನಂತಂದರೆ ಎಣ್ಣೆ ಹಾಕೀನಿ, ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಹಾಕೀನಿ, ಅರಿಶಿನ ಹಾಕೀನಿ. ಹಾಕಿದ್ಮೇಲೆ ಅದೊಂಚೂರು ಫ್ರೈ ಆದ್ಮೇಲೆ ಆಲೂಗಡ್ಡಿನ ಬಾಯ್ಲ್ ಮಾಡಿರ್ತೀವಿ. ಬಾಯ್ಲ್ ಮಾಡಿದ್ದನ್ನ ಅದನ್ನು ಮ್ಯಾಶ್ ಮಾಡಿ ಅದ್ರಾಗ ಹಾಕಿ ಒಂದೇ ಸಲ ಉಪ್ಪು ಹಾಕ್ಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋದು. ಇದ್ರಾಗೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ಕ್ಯಾಪ್ಸಿಕಮ್ ಹಾಕೋಬೋದು, ಕ್ಯಾರೆಟ್ ಹಾಕೋಬೋದು, ಸ್ವೀಟ್ ಕಾರ್ನ್ ಹಾಕೋಬೋದು, ಆಮೇಲೆ ಬಟಾಣಿ ಹಾಕೋಬೋದು. ಎಲ್ಲ ಹಾಕ್ಕೊಂಡು ಮಿಕ್ಸನ್ನು ಮಾಡ್ಬೋದು. ಆಮೇಲೆ ಇದೇನು ಅಂತಂದರೆ ಚೀಸ್ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು. ಹುಡುಗರಿಗೆ ಇಷ್ಟ ಆಗುತ್ತೆ ಅಲ್ಲ, ಅದಕ್ಕೆ ಚೀಸ್ ಹಾಕೀನಿ ನಾನು. ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ಇದು ಬ್ರೆಡ್ ಮೇಲುಗಡೆ ಪಲ್ಯ ಸಾಫ್ಟ್ ಮಾಡಬೇಕು. ಸಾಫ್ಟ್ ಮಾಡಿ ಇನ್ನೊಂದು ಬ್ರೆಡ್ ಇದ್ರ ಮೇಲೆ ಇಡಬೇಕು. ಇಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಅದೇ ಥರ ಇನ್ನೊಂದು ಬ್ರೆಡ್ ತಗೊಂಡು ಇನ್ನೊಂದು ಬ್ರೆಡ್ಡಿಗೆ ಪಲ್ಯ ಸಾಫ್ಟ್ ಇರಬೇಕು. ಅದು ಪಲ್ಯ ಕರಿ ಮಾಡಿದ್ನಲ್ಲ, ಅದು ಆರಿದ್ಮೇಲೆ ಇದ್ರ ಮೇಲೆ ಇಟ್ಟು ಸಾಫ್ಟ್ ಮಾಡಬೇಕು. ಫುಲ್ ಕವರ್ ಮಾಡಬೇಕು. ಕವರ್ ಮಾಡಿ ಇನ್ನೊಂದು ಬ್ರೆಡ್ ಹಿಂಗೆ ಮುಚ್ಚಬೇಕು. ಓಕೆ, ಹಿಂಗೆ ಇದು ಬ್ರೆಡ್ ಬೋಂಡದು ಮಿಷನ್ ಸಿಗುತ್ತೆ. ಈ ಮಿಷನ್ನ ಲೈಟ್ ಹಾಕಬೇಕು. ಹಾಕಿದ್ಮೇಲೆ ಇದು ಓಪನ್ ಮಾಡಿ ಆದಮೇಲೆ ಇದಕ್ಕೆ ಬಟರ್ ಆಗಲಿ ಗೀ ಆಗಲಿ ಹಚ್ಚಬೇಕು. ಹಿಂಗೆ ಹಚ್ಚಬೇಕು. ಇದಕ್ಕೆ ಮೇಲ್ಗಡೆ ಹಿಂಗೆ ಹಚ್ಚಬೇಕಿದೆ. ಬಟರ್ ಇದ್ದರೆ ಬಟರ್ ಹಚ್ಬೋದು, ಇಲ್ಲ ಬಟರ್ ಅವೈಲೇಬಲ್ ಇಲ್ಲ ಅಂತಂದರೆ ಗೀ ಹಚ್ಬೋದು. ಹಿಂಗೆ ಮೇಲ್ಗಡೆನೂ ಹಚ್ಚಬೇಕು, ಅಂದರೆ ಹಚ್ಕೊಂಗಿಲ್ಲ. ಓಕೆ, ನೆಕ್ಸ್ಟು ನಾವು ಬ್ರೆಡ್ಡು ಇದಕ್ಕೆ ಮಾಡಿದ್ವಲ್ಲ, ಸಾಫ್ಟ್ ಮಾಡಿದ್ವಲ್ಲ, ಬ್ರೆಡ್ ಹಿಂಗೆ ಇಡಬೇಕು. ಇನ್ನೊಂದು ಬ್ರೆಡ್ ಕೂಡ ಹಿಂಗಿಡಬೇಕು. ಓಕೆ, ಈಗ ಸರಿ ಇಟ್ಬಿಡ್ಬೇಕು. ಓಕೆ, ನಾನು ಬ್ರೌನ್ ಬ್ರೆಡ್ ತೊಗೊಂಡಿನಿ. ನೀವು ಬೇಕಿದ್ರೆ ವೈಟ್ ಬ್ರೆಡ್ನೂ ತೊಗೋಬೋದು. ಹಿಂಗೆ ಒತ್ತಬೇಕು. ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದು ಗ್ರೀನ್ ಬಟನ್ ಬರೋ ತನಕ ಸುಡಬೇಕು. ಹಿಂಗಿರ್ತಾವ್ರಿ. ಇದು ಬ್ರೆಡ್ ಬೋಂಡ ಮಾಡಿ. ಥ್ಯಾಂಕ್ ಯು.